ಮುದ್ದು ಪುಟಾಣಿಗಳೇ, ಇಂದು ನಾವು 3ನೇ ತರಗತಿಯ ಕಲಿಕನ್ನಡ ಪಠ್ಯಪುಸ್ತಕದ ಭಾಗ 2 ಇದರಲ್ಲಿರುವ 14ನೇ ಪಾಠವನ್ನ ಕಲಿಯೋಣ. ಪಾಠ 14 ಯಾರು ಹೆಚ್ಚು. ಈ ಪಾಠದಲ್ಲಿ ಏನೇನು ವಿಷಯ ಇದೆ ಎನ್ನುವುದನ್ನು ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಈ ಚಿತ್ರದಲ್ಲಿ ಕಾಣ್ತಾ ಇರುವಂತಹ ಚಿತ್ರ ಗಾಳಿ, ಬೆಳಕು, ನೀರು ಇವುಗಳ ಮಧ್ಯೆ ಆಗುವಂತಹ ಒಂದು ನ್ಯಾಯಕ್ಕಾಗಿ ಅವರವರಲ್ಲೇ ಒಂದು ರೀತಿಯ ಹೋರಾಟ. ಅಂದ್ರೆ ಯಾರು ಹೆಚ್ಚು ಯಾರು ಕಡಿಮೆ, ನಾನು ಹೆಚ್ಚು ಅಂತ ಎಲ್ಲರೂ ತಮ್ಮನ್ನ ತಾವು ಯಥೇಚ್ಛವಾಗಿ ಹೊಗಳ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಯಾರು ಹೆಚ್ಚು ಎನ್ನುವುದನ್ನ ಈಗ ನಾವು ನೋಡೋಣ. ಇಲ್ಲಿ ಗಾಳಿ ಹೆಚ್ಚು, ನೀರು ಹೆಚ್ಚು, ಆಹಾರ ಹೆಚ್ಚು, ಮನೆ ಹೆಚ್ಚು, ಉಡುಪು ಹೆಚ್ಚು ಎನ್ನುವುದನ್ನ ನಾವು ಈ ಪಾಠದಲ್ಲಿ ಕಲ್ತ್ಕೊಳ್ಳೋಣ. ಪಾಠ 14 ಯಾರು ಹೆಚ್ಚು. ಗುರುಪುರದಲ್ಲಿ ಅಂದು ಹಬ್ಬದ ದಿನ. ಗುರುಪುರ ಅನ್ನುವಂತಹ ಒಂದು ಊರಿನ ಹೆಸರು. ಈ ಊರಿನಲ್ಲಿ ಹಬ್ಬದ ದಿನ ಅಂದ್ರೆ ತುಂಬಾ ಖುಷಿಯಾಗಿ ಆಚರಿಸುವಂತಹ ಒಂದು ದಿನ. ಮಳೆ ಬೆಳೆ ಉತ್ತಮವಾಗಿ ಆಗಿದ್ದುದರಿಂದ ಎಲ್ಲರ ಮೊಗದಲ್ಲಿ ಸಂತೃಪ್ತಿ ತುಂಬಿತ್ತು. ಆ ಊರಿನಲ್ಲಿ ಗುರುಪುರದಲ್ಲಿ ಚೆನ್ನಾಗಿ ಮಳೆ ಬಂದು ಚೆನ್ನಾಗಿ ಬೆಳೆಯೂ ಬೆಳೆದಿತ್ತು. ಹಾಗಾಗಿ ರೈತರೆಲ್ಲ ಖುಷಿಯಾಗಿದ್ರು. ಅವರಿಗೆ ತುಂಬಾ ಚೆನ್ನಾಗಿ ಬೆಳೆ ಬಂದಿದ್ದರಿಂದ ಹಣವೂ ಕೂಡ ಅದೇ ರೀತಿ ಒದಗಿ ಬಂದಿತ್ತು. ಹಾಗಾಗಿ ಅವರ ಮೊಗ ಅಂತ ಹೇಳಿದ್ರೆ ಮುಖದಲ್ಲಿ ಸಂತೃಪ್ತಿ ತುಂಬಿತ್ತು. ಅವರು ಖುಷಿಯಾಗಿದ್ದರು, ತೃಪ್ತರಾಗಿದ್ದರು. ಊರಿನ ಜನರೆಲ್ಲರೂ ತಮ್ಮ ತಮ್ಮ ಮನೆಗಳನ್ನು ತಳಿರು ತೋರಣಗಳಿಂದ ಶೃಂಗಾರ ಮಾಡಿದರು. ಹಬ್ಬ ಅಂದ ತಕ್ಷಣ ನಾವೆಲ್ಲರೂ ಮನೆಯನ್ನ ಸ್ವಚ್ಛ ಮಾಡಿ ಸಿಂಗರಿಸ್ತೇವಲ್ಲ, ಹಾಗೆ ಗುರುಪುರದಲ್ಲಿಯೂ ಕೂಡ ಮನೆಯನ್ನ ತಳಿರು ತೋರಣಗಳಿಂದ ಮಾವಿನ ಎಲೆಯನ್ನ ಕಟ್ಟಿ ಹೂಗಳಿಂದ ಶೃಂಗಾರ ಮಾಡ್ತೇವಲ್ಲ, ಅದನ್ನ ತಳಿರು ತೋರಣದಿಂದ ಶೃಂಗಾರ ಮಾಡುವುದು ಅಂತಾರೆ. ಮನೆಗಳ ಮುಂದೆ ಬಣ್ಣ ಬಣ್ಣದ ರಂಗೋಲಿ ಹಾಕಿದ್ರು. ಇದು ಸಹಜವಾಗಿ ನಾವೆಲ್ಲರೂ ಮಾಡ್ತೇವೆ. ಮನೆ ಅಂದ್ರೆ ಮನೆಗಳ ಮುಂದೆ ಅಂಗಳದಲ್ಲಿ ಹಬ್ಬದ ದಿನ ನಾವೆಲ್ಲ ತುಂಬಾ ಚೆನ್ನಾಗಿ ರಂಗೋಲಿಯನ್ನ ಹಾಕಿ ಅದಕ್ಕೆ ಬಣ್ಣವನ್ನ ಕೂಡ ಹಾಕ್ತೇವೆ. ತುಂಬಾ ದೊಡ್ಡದಾದ ರಂಗೋಲಿಯನ್ನ ಹೆಂಗಳೆಯರು ಬಿಡಿಸ್ತಾರೆ. ಹಾಗೂ ಕೂಡ ನೀವು ಕೂಡ ಬಿಡಿಸ್ತಾ ಇರ್ತೀರಿ ಅಲ್ಲ, ಅದೇ ರೀತಿ ಬಗೆ ಬಗೆಯ ವಿಶೇಷ ಅಡುಗೆ ಎಲ್ಲರ ಮನೆಗಳಲ್ಲಿ ತಯಾರಾಗುತ್ತಿತ್ತು. ಘಮಘಮ ಪರಿಮಳ ಎಲ್ಲೆಡೆ ಹರಡಿತ್ತು. ವಿಶೇಷ ಅಡುಗೆ ಅಂದ್ರೆ ಸಿಹಿ ತಿನಿಸುಗಳು ಹಾಗೂ ಬೇರೆ ಬೇರೆ ರೀತಿಯ ಖಾದ್ಯಗಳನ್ನ ಮನೆಯಲ್ಲಿ ತಯಾರಿಸ್ತಾ ಇದ್ರು. ಆದ್ದರಿಂದ ಎಲ್ಲ ಕಡೆ ಆ ಪರಿಮಳ ಹರಡಿತ್ತು. ಎಲ್ಲರ ಮನೆಗಳಲ್ಲೂ ಹಬ್ಬದ ವಾತಾವರಣ ಆಗಿದ್ರಿಂದ ಎಲ್ಲರ ಮನೆಯಲ್ಲೂ ಖುಷಿಯ ವಾತಾವರಣ ಹಾಗೂ ಹಬ್ಬದ ರೀತಿಯ ವಾತಾವರಣ. ಅಡುಗೆಯೂ ಕೂಡ ಎಲ್ಲ ಕಡೆ ಗಮಗಮಿಸ್ತಾ ಇತ್ತು. ಇದನ್ನೆಲ್ಲ ನೀರು ಗಮನಿಸುತ್ತಿತ್ತು. ಊರಿನ ಸಂಭ್ರಮಕ್ಕೆ ನಾನೇ ಕಾರಣ, ಇದನ್ನು ನನ್ನ ಸ್ನೇಹಿತರಿಗೆ ಈಗಲೇ ಹೇಳಬೇಕು ಎಂದು ಜಂಬದಿಂದ ಬೀಗಿತು. ಗೆಳೆಯರಾದ ಗಾಳಿ, ಆಹಾರ, ಉಡುಪು ಮತ್ತು ಮನೆಗಳನ್ನು ಕರೆಯಿತು. ಎಲ್ಲವೂ ಊರಿನ ಚಾವಡಿಯಲ್ಲಿ ಸಭೆ ಸೇರಿದವು. ನೀರು ಸ್ನೇಹಿತರಿಗೆ ಸ್ವಾಗತ ಕೋರಿ ಮಾತು ಪ್ರಾರಂಭಿಸಿತು. ನಾವೆಲ್ಲ ಸ್ನೇಹಿತರು ಒಟ್ಟಾಗುವ ಎಂದು ನೀರು ಎಲ್ಲ ಸ್ನೇಹಿತರು, ಯಾರೆಲ್ಲ ಸ್ನೇಹಿತರು, ಗೆಳೆಯರು ಅಂದ್ರೆ ಸ್ನೇಹಿತರು ಯಾರೆಲ್ಲ ಅಂದ್ರೆ ಗಾಳಿ, ಆಹಾರ, ಉಡುಪು ಮತ್ತು ಮನೆ, ಇವರನ್ನೆಲ್ಲ ಯಾರು ಕರೀತಾರೆ? ನೀರು. ಊರಿನ ಸಂಭ್ರಮವನ್ನ ನೋಡಿದ ನೀರು ಎಲ್ಲ ಗೆಳೆಯರನ್ನ ಸೇರಿಸ್ತದೆ. ಯಾಕೆ ಒಟ್ಟು ಸೇರಿಸ್ತಾ ಇದೆ? ಊರಿನ ಸಂಭ್ರಮಕ್ಕೆ ನಾನೇ ಕಾರಣ ಎಂದು ತನ್ನ ಗೆಳೆಯರಲ್ಲಿ ಆ ವಿಷಯವನ್ನ ಹಂಚಿಕೊಳ್ಳುವುದಕ್ಕೋಸ್ಕರ ನೀರು ಎಲ್ಲರನ್ನ ಸಭೆಗೆ ಕರೆದಿದೆ. ಸಭೆ ಎಲ್ಲಿ ನಡೀತಾ ಇದೆ ಅಂದ್ರೆ ಊರಿನ ಚಾವಡಿಯಲ್ಲಿ. ಪಂಚಾಯಿತಿ ಊರಿನ ಚಾವಡಿಯಲ್ಲಿ ಈ ನೀರು ಎಲ್ಲರನ್ನ ಸಭೆಗೆ ಆಹ್ವಾನಿಸ್ತದೆ. ಬರುವವರು ಯಾರು? ಗಾಳಿ, ಹಾಗೆ ಉಡುಪು, ಆಹಾರ, ಮನೆ, ಇವರೆಲ್ಲ ಅಲ್ಲಿ ಬರುವಂತಹ ಗೆಳೆಯರು. ನೀರು ಸ್ನೇಹಿತರಿಗೆ ಸ್ವಾಗತ ಕೋರಿ ಮಾತು ಪ್ರಾರಂಭಿಸಿತು. ಎಲ್ಲರನ್ನ ಕರೆದಂತಹ ಈ ಸಭೆಗೆ ಕರೆದಂತಹ ನೀರು ಸ್ವಾಗತವನ್ನ ಮಾಡಿ ತಾನು ಮಾತನಾಡಲು ಶುರು. ನೀರು ಹೇಳುತ್ತದೆ, ಗೆಳೆಯರೇ, ಇಂದು ನಮ್ಮ ಊರಿನಲ್ಲಿ ಎಲ್ಲೆಡೆ ನೋಡಿದರೂ ಹಬ್ಬದ ಸಡಗರ. ಇದಕ್ಕೆ ಕಾರಣ ಯಾರು ಗೊತ್ತೇ? ಅದು ನಾನೇ. ನಾನು ಈ ಸಡಗರಕ್ಕೆ ಕಾರಣ ಎಂದು ನೀರು ತನ್ನನ್ನ ತಾನ
ಹೊಗಳಿಕೊಳ್ಳುತ್ತದೆ. ನನ್ನಿಂದಾಗಿ ಎಂದು ನೀರು ಹೇಳುತ್ತದೆ. ಮುಂದೇನಾಗ್ತದೆ ನೋಡೋಣ. ಮನೆ, ಆವಾಗ ಈ ಮಾತನ್ನ ಕೇಳಿಸಿಕೊಂಡಂತಹ ಮನೆ ಹೇಳುತ್ತದೆ, ನೀನಾ ಮನೆಗೆ ಕಾರಣ ಆಗ್ತೀಯ, ಅವರ ಖುಷಿಗೆ ನೀನ್ ಹೇಗ್ ಕಾರಣ ಆಗ್ತೀಯಾ ಅಂತ ಪ್ರಶ್ನೆ ಮಾಡ್ತದೆ ಮನೆ. ಆಗ ನೀರು ಹೇಳ್ತದೆ, ಜೀವಿಗಳು ನೀರು ಕುಡಿಯದಿದ್ದರೆ ಬದುಕಲು ಸಾಧ್ಯವೇ ಇಲ್ಲ. ಮನೆಗಳನ್ನು ಸ್ನಾನ ಮಾಡಲು, ಬಟ್ಟೆ ಒಗೆಯಲು ನಾನಿರಲೇಬೇಕು. ಬಗೆ ಬಗೆಯ ಅಡುಗೆ ಬೆಳೆಯಲು ಬೇಕು. ವಿದ್ಯುತ್ ಉತ್ಪಾದಿಸಲು ನಾನು ಬೇಕು. ಈ ಎಲ್ಲ ಕಾರಣಗಳಿಂದ ನಾನೇ ಹೆಚ್ಚು. ಇದನ್ನು ನೀವೆಲ್ಲರೂ ಒಪ್ಪುವಿರಿ ತಾನೆ? ಆಗ ನೀರು ತನ್ನ ಬಗ್ಗೆ ಹೇಳ್ಕೊಳ್ತದೆ. ಹೇಗೆ ಅಂದ್ರೆ, ನೀರು ಕುಡಿಯಲು ಮುಖ್ಯವಾಗಿ ಬೇಕಾಗಿರುವಂತದ್ದು ಜೀವಿಗಳಿಗೆ ನೀರು. ಮನೆಯ ಕೆಲಸ ಕಾರ್ಯಗಳಿಗೆ ನೀರು ಬೇಕೇ ಬೇಕು. ನಮಗೆಲ್ಲ ತಿಳಿದಿದೆ, ನೀರಿಲ್ಲ ಅಂದ್ರೆ ಇಷ್ಟು ತೊಂದರೆ ಆಗ್ತದೆ ಅಂತ. ಸ್ನಾನ ಮಾಡಲು, ಬಟ್ಟೆ ಒಗೆಯಲು, ಈ ಎಲ್ಲ ಕೆಲಸಗಳಿಗೂ ಕೂಡ ನಾನು ಬೇಕು. ಬಗೆ ಬಗೆಯ ಅಡುಗೆ ತಯಾರಿಸಲು ನಮಗೆಲ್ಲ ಗೊತ್ತಿದೆ, ಅಡುಗೆಗೆ ನೀರು ಅವಶ್ಯಕವಾಗಿ ಬೇಕು. ದವಸ ಧಾನ್ಯ ಬೆಳೆಯಲು, ರೈತರಿಗೆ ದವಸ ಧಾನ್ಯಗಳನ್ನ ಬೆಳೆಯಲು ಕೂಡ ನೀರು ಬೇಕು. ವಿದ್ಯುತ್ ಉತ್ಪಾದನೆಯಲ್ಲೂ ಕೂಡ ನೀರು ಬೇಕೇ ಬೇಕು. ಈ ಎಲ್ಲ ಕಾರಣಗಳಿಂದ ತುಂಬಾ ಉಪಯುಕ್ತವಾದದ್ದು ನಾನೇ. ಹಾಗಾಗಿ ನಾನೇ ಹೆಚ್ಚು. ಇದನ್ನು ನೀವೆಲ್ಲ ಒಪ್ಕೊಳ್ತೀರಾ? ನೀವೆಲ್ಲರೂ ಒಪ್ಪುವಿರಿ ತಾನೆ ಎಂದು ನೀರು ತನ್ನ ಸ್ನೇಹಿತರಿಗೆ ಕೇಳ್ತದೆ. ಆಗ ಆಹಾರ ಹೇಳ್ತದೆ, ನಾನು ಒಪ್ಪುವುದಿಲ್ಲ ಗೆಳೆಯ. ಜೀವಿಗಳು ಒಂದು ಸುಸ್ತಾಗಿ ಬಿದ್ದು ಹೋಗುತ್ತವೆ. ಒಂದು ಹೊತ್ತು ಹೇಳ್ತದಲ್ಲ, ಯಾಕೆ ಅಂದ್ರೆ ಒಂದು ಹೊತ್ತು ಆಹಾರ ಸೇವಿಸದೇ ಇದ್ರೆ, ಆಹಾರವನ್ನ ತೆಗೆದುಕೊಳ್ಳದೇ ಇದ್ರೆ ಸುಸ್ತಾಗಿ ಬಿದ್ದು ಹೋಗ್ತವೆ. ಪ್ರಾಣಿ ಪಕ್ಷಿಗಳೆಲ್ಲ ಬಿದ್ದು ಹೋಗ್ತವೆ. ಜೀವಿಗಳ ಬೆಳವಣಿಗೆಗೆ ನಾನು ಬೇಕು. ಯಾವುದೇ ಒಂದು ಪ್ರಾಣಿ ಬೆಳಿಬೇಕಾದ್ರೆ ಅದಕ್ಕೆ ಶಕ್ತಿ ಬೇಕು. ಶಕ್ತಿ ಬೇಕು ಅಂದ್ರೆ ಆಹಾರವನ್ನ ತಿನ್ಬೇಕು ಅಂತ ಆಹಾರ ಹೇಳ್ತದೆ. ಜೀವಿಗಳ ಬೆಳವಣಿಗೆಗೆ ನಾನು ಬೇಕು. ಅವುಗಳಿಗೆ ಶಕ್ತಿ ಬೇಕಾದರೆ, ರೋಗ ರುಜಿನಗಳಿಂದ ರಕ್ಷಣೆ ಪಡೆಯಬೇಕಾದ್ರೆ ಪೌಷ್ಟಿಕ ಆಹಾರ ಬೇಕು. ರೋಗ ರುಜಿನ ಅಂದ್ರೆ ಕಾಯಿಲೆಗಳು, ಡಿಸೀಸ್ ಅಂತೇವಲ್ಲ, ಫೀವರ್ ಅಂತವೆಲ್ಲ, ಅವುಗಳೆಲ್ಲ ಬಂದಾಗ ನಮ್ಗೆ ಶಕ್ತಿ ಬೇಕು. ಯಾಕೆಂದ್ರೆ ಆ ಸಮಯದಲ್ಲಿ ನಾವು ತುಂಬಾ ನಿತ್ರಾಣವಾಗ್ತೇವೆ. ನಮ್ಮ ದೇಹ ತುಂಬಾ ನಿತ್ರಾಣದಿಂದ, ಯಾವುದೇ ತ್ರಾಣ ಇರುವುದಿಲ್ಲ, ನಮ್ಗೆ ನಡೆಯಲು ಕೂಡ ಶಕ್ತಿ ಇರುವುದಿಲ್ಲ ಅಲ್ಲ. ಆ ಪರಿಸ್ಥಿತಿಯಲ್ಲಿ ಪೌಷ್ಟಿಕ ಆಹಾರ, ಎಲ್ಲ ವಿಟಮಿನ್ ಮಿನರಲ್ ಇರುವಂತಹ ಆಹಾರವನ್ನ ನಾವು ಸೇವಿಸಬೇಕು. ನೀವು ಗಮನಿಸಿರ್ಬೋದು, ಆ ಸಮಯದಲ್ಲಿ ಹಾಲು ಹಣ್ಣು ಎಲ್ಲ ನಾವು ಯಥೇಚ್ಛವಾಗಿ ತೆಗೆದುಕೊಳ್ತೇವೆ ನೋಡಿ. ಇದೇ ಕಾರಣಕ್ಕೆ, ಅಂದ್ರೆ ಶಕ್ತಿಯು ನಮ್ಮ ದೇಹಕ್ಕೆ ಆ ಸಂದರ್ಭದಲ್ಲಿ ಜಾಸ್ತಿಯಾಗಿ ಬೇಕಾಗ್ತದೆ. ನಾನಿಲ್ಲದಿದ್ದರೆ ಇಂದಿನ ಹಬ್ಬವೇ ನಡೆಯುವುದಿಲ್ಲ ಗೊತ್ತಾ. ಅಲ್ಲಿ ಘಮ ಘಮ ಪರಿಮಳ ಬರ್ತಾ ಇದ್ದದ್ದು ಯಾವುದರದ್ದು? ಊಟದ್ದಲ್ವಾ. ಹಾಗಾಗಿ ಆಹಾರ ಹೇಳ್ತದೆ, ನಾನಿಲ್ಲದೇ ಇದ್ರೆ ಇಂದಿನ ಹಬ್ಬವೇ ಇಲ್ಲ, ಗೊತ್ತಾಗ್ತದ ಅಂತ ಹೇಳ್ತದೆ. ಆಗ ಮನೆ ಹೇಳ್ತದೆ, ಸ್ನೇಹಿತರೆ, ಜೀವಿಗಳು ಕತ್ತಲಾಗುತ್ತಲೇ ತಮ್ಮ ವಾಸಸ್ಥಾನದ ಮನೆ, ಗೂಡು, ಗುಹೆ, ಪೊಟರೆ, ಬಿಲಗಳಿಗೆ ಓಡೋಡಿ ಬರುತ್ತವೆ. ನಾನು ಅವುಗಳಿಗೆ ಆಶ್ರಯ ನೀಡುತ್ತೇನೆ. ಮಳೆ ಗಾಳಿಗಳಿಂದ ರಕ್ಷಣೆ ನೀಡುತ್ತೇನೆ. ಅವುಗಳ ವಂಶಾಭಿವೃದ್ಧಿಗೆ ಮತ್ತು ಮರಿಗಳನ್ನು ಜೋಪಾನ ಮಾಡುತ್ತೇನೆ. ಈ ಗುರುಪುರದ ಮನೆಗಳನ್ನೇ ನೋಡಿ. ಇವೆಲ್ಲವನ್ನ ನೋಡಿದರೆ ನಿಮಗೆ ನಾನೇ ಹೆಚ್ಚು ಅನಿಸುವುದಿಲ್ಲವೇ? ಆಗ ಮನೆ ತನ್ನ ಬಗ್ಗೆ ತಾನು ಹೇಳ್ಕೊಳ್ತದೆ. ಎಲ್ಲಾ ಜೀವಿಗಳಿಗೂ ಮನೆ, ವಾಸಸ್ಥಾನಕ್ಕೆ ಒಂದು ಮನೆ ಬೇಕು. ಅದು ಬೇಕಾದ್ರೆ ಮನೆ ಆಗಿರ್ಲಿ, ಹಕ್ಕಿಗಳ ಗೂಡಾಗಿರ್ಲಿ, ಪ್ರಾಣಿಗಳ ಅಂದ್ರೆ ಕಾಡಿನಲ್ಲಿ ವಾಸಿಸುವಂತಹ ಪ್ರಾಣಿಗಳ ಗುಹೆ ಆಗಿರ್ಲಿ, ಪೊಟರೆ ಆಗಿರ್ಲಿ. ಕೆಲವು ಹಕ್ಕಿಗಳು ಮತ್ತು ಸಣ್ಣ ಪ್ರಾಣಿಗಳು ಪೊಟರೆಯಲ್ಲಿ ವಾಸಿಸ್ತವೆ. ಮೊಲ ಇಂಥವೆಲ್ಲ ವಾಸಿಸ್ತವಲ್ಲ. ಈ ಮರದ ಒಂದು ರಂಧ್ರ ಇರ್ತದೆ, ಅಥವಾ ಯಾವುದೇ ಒಂದು ಕಲ್ಲುಗಳ ಸಂಧಿಯನ್ನು ಕೂಡ ಪೊಟರೆ ಅಂತ ಕರೀತಾರೆ. ಇಲ್ಲಿ ಹೆಗ್ಗಣ ಇವೆಲ್ಲ ತಮ್ಮ ಮನೆಗಳನ್ನ ಬಿಲದಲ್ಲಿ ಮಾಡಿಟ್ಕೊಂತವೆ. ನಾನು ಅವುಗಳಿಗೆ ಆಶ್ರಯ ನೀಡುತ್ತೇನೆ. ಕಳ್ಳರು, ಶತ್ರುಗಳಿಂದ ನಾನು ರಕ್ಷಿಸ್ತೇನೆ.
ಹಾಗೂ ಅವರ ವಂಶ ಅಭಿವೃದ್ಧಿ ಆಗ್ಬೇಕಾದ್ರೆ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲ ಆಗ್ಬೇಕಾದ್ರೆ ಅವುಗಳಿಗೆ ಜೋಪಾನ ಮಾಡಲು ನಾನು ಬೇಕೇ ಬೇಕು. ಗೂಡಿನಲ್ಲಿ ಮೊಟ್ಟೆಗಳು ದೊಡ್ಡದಾಗಿ ಹಕ್ಕಿಯ ಮರಿಗಳಾಗ್ತವೆ, ಗುಹೆಯಲ್ಲಿ ಕೂಡ ಪ್ರಾಣಿಗಳ ಮರಿಗಳಾಗ್ತವೆ. ಹಾಗಾಗಿ ಮನೆಗಳನ್ನೇ ನೋಡಿ ಇದನ್ನು ನೋಡಿದ್ರೆ ಅನಿಸುವುದಿಲ್ವೇ ನಾನು ತುಂಬಾ ದೊಡ್ಡವನು, ನಾನೇ ಹೆಚ್ಚು ಅಂತ ಮನೆ ತನ್ನ ಅಭಿಪ್ರಾಯವನ್ನ ಹೇಳ್ತದೆ. ಈಗ ಮುಂದೆ ಮಾತನಾಡುವವರು ಉಡುಪು. ಉಡುಪು ಏನ್ ಹೇಳ್ತದೆ? ಉಡುಪು ಅಂದ್ರೆ ಬಟ್ಟೆ, ನಾವು ಧರಿಸುವಂತಹ ಬಟ್ಟೆ. ಎಲ್ರಿಗೂ ಬಟ್ಟೆ ಅಗತ್ಯತೆ ಇದೆಯಲ್ಲ ಮಕ್ಕಳೇ? ಅಯ್ಯ ಮಿತ್ರರೇ, ನಿಮ್ಮ ಮಾತುಗಳನ್ನು ಕೇಳಿ ನನಗೆ ನಗು ಬರುತ್ತಿದೆ. ಅಂಗಳದಲ್ಲಿ ಆಡುತ್ತಿರುವ ಪುಟ್ಟ ಪುಟ್ಟ ಮಕ್ಕಳನ್ನ ನೋಡಿ. ರೇಷ್ಮೆ ಲಂಗ, ರವಿಕೆ ತೊಟ್ಟು, ಮುಗ್ಗಿನ ಜಡೆ, ಕೈ ತುಂಬ ಬರ್ತದೆ. ನೀವು ಮಾತನಾಡುವುದು ತುಂಬಾ ಹಾಸ್ಯವಾಗಿ ನನಗೆ ಗೋಚರಿಸ್ತಾ ಇದೆ ಎನ್ನುವುದನ್ನ ಉಡುಪು ಹೇಳ್ತದೆ. ಯಾಕೆಂದ್ರೆ ಈಗ ನೀವು ಗುರುಪುರದ ಅಂಗಳದಲ್ಲಿ, ಮನೆಯ ಅಂಗಳದಲ್ಲಿ ಆಡ್ತಾ ಇರುವಂತಹ ಪುಟ್ಟ ಮಕ್ಕಳನ್ನ ನೋಡಿ ಎಷ್ಟು ಖುಷಿ ಖುಷಿಯಾಗಿ ರೇಷ್ಮೆ ಲಂಗ, ರವಿಕೆ ತೊಟ್ಟು, ಮೊಗ್ಗಿನ ಜಡೆ, ತುಂಬಾ ಶೃಂಗಾರವನ್ನ ಮಾಡಿಕೊಂಡು. ಮೊಗ್ಗಿನ ಜಡೆ ಅಂದ್ರೆ ಜಡೆಯ ಒಂದು ರೀತಿಯ ವಿಧ, ಹೂವನ್ನ ಮುಡಿದುಕೊಂಡು ಸಣ್ಣ ಸಣ್ಣ ಮಕ್ಕಳು ಹಾಕೊಳ್ಳುವಂತಹ ಜಡೆ, ಅದಕ್ಕೆ ಮೊಗ್ಗಿನ ಜಡೆ ಅಂತಾರೆ. ಕೈ ತುಂಬಾ ಬಳೆ ಇಟ್ಕೊಂಡಂತಹ ಹೆಂಗಳೆಯರು, ಮಕ್ಕಳು ಎಲ್ಲರೂ ಎಷ್ಟು ಸುಂದರವಾಗಿ ಕಾಣ್ತಾರೆ. ಕಾಲಿಗೆ ಗೆಜ್ಜೆ ಹಾಕೊಂಡು, ಹಣೆಯಲ್ಲಿ ಬೊಟ್ಟಿಟ್ಕೊಂಡು ಮುದ್ದು ಮುದ್ದಾಗಿ ಕಾಣ್ತಾರೆ. ಈ ಊರಿನ ಮನೆ ಮಧ್ಯೆಲ್ಲ ಒಪ್ಪುವ ಹೊಸ ಉಡುಪುಗಳನ್ನ ಧರಿಸಿ ಹಬ್ಬ ಆಚರಿಸುತ್ತಿದ್ದಾರೆ ಎನ್ನುವುದನ್ನ ಉಡುಪು ಹೇಳ್ತದೆ. ಹಾಗಾಗಿ ನಾನೇ ಹೆಚ್ಚು ಗಾಳಿಯು ಹುಸಿನಗೆ ಬೀರುತ್ತಾ ಹೇಳ್ತದೆ. ಉಡುಪು ಹೇಳ್ತದೆ, ನಾನಿಲ್ಲದೆ ಇದ್ರೆ ಅಕಸ್ಮಾತ್ ಅಂತ ಮುಸಿ ನಗ್ತದೆ, ಮನಸ್ಸಿನಲ್ಲಿಯೇ ನಗ್ತದೆ. ಈಗ ಗೊತ್ತಾಯ್ತಾ? ಎಲ್ಲರ ಸಂತೋಷಕ್ಕೆ ನಾನೇ ಕಾರಣ. ಉಡುಪು ಇಲ್ಲದೆ ಇದ್ರೆ ಮನುಷ್ಯ ಹೇಗೆ ಬದುಕ್ಲಿಕ್ಕೆ ಸಾಧ್ಯ ಅಂತ ಅಲ್ಲಿ ಉಡುಪು ತನ್ನತನವನ್ನ ಬಿಚ್ಚಿಡುತ್ತದೆ. ಎಲ್ಲರೂ ತಮ್ಮ ತಮ್ಮ ಹೆಚ್ಚುಗಾರಿಕೆಯನ್ನ ಹೇಳಿಕೊಂಡಾಗ ಗಾಳಿಗೆ ನಗು ಬರ್ತದೆ. ಹುಸಿ ನಗೆ ಬೀರುತ್ತಾ ಅಂದ್ರೆ ಮುಗುಳ್ನಗುತ್ತಾ ಹೇಳ್ತದೆ, ನಗಾಡ್ತಾ ಹೇಳ್ತದೆ, ನೀವೆಲ್ಲ ಹೇಳ್ತಾ ಇರೋದು ಸುಳ್ಳು ಅನ್ನುವ ರೀತಿಯಲ್ಲಿ ನಗ್ತಾ ಗಾಳಿ ಹೇಳ್ತದೆ, ಅಣ್ಣಂದಿರೇ ನಿಮ್ಮ ಮಾತು ಸತ್ಯ. ಜೀವಿಗಳು ಈ ಭೂಮಿಯ ಮೇಲೆ ಬದುಕಲು ಸುಖ ಹಾಕಿಕೊಳ್ಳಲು ಬಟ್ಟೆ ಇದೆ, ಕುಡಿಯಲು ನೀರಿದೆ. ಆದ್ರೆ ಗಾಳಿಯೇ ಇಲ್ಲ ಆದ್ರೆ ಈ ಭೂಮಿಯಲ್ಲಿ ಸುಖವಾಗಿರ್ಲಿಕ್ಕೆ ಸಾಧ್ಯವಾ? ಸುಖ ಸಂತೋಷವಾಗಿರ್ಲಿಕ್ಕೆ ಜೀವಿಗಳಿಗೆ ಹೇಗೆ ಸಾಧ್ಯ ಅಂತ ಗಾಳಿ ಪ್ರಶ್ನೆ ಮಾಡ್ತದೆ. ಗಿಡ ಮರಗಳು ಬದುಕುತ್ತವೆ, ಜೀವಿಗಳ ಉಸಿರಾಟ ಅರೆಕ್ಷಣ ಏನಾಗುತ್ತದೆ? ಗಾಳಿಯೇ ಇಲ್ಲ ಅಂದ್ರೆ ಉಸಿರಾಡುವುದು ಹೇಗೆ? ಹಾಗೆ ಉಸಿರಾಟ ನಿಲ್ಲುತ್ತದೆ. ಇದರಿಂದ ಅರೆಕ್ಷಣ ಉಸಿರು ನಿಲ್ಲುತ್ತದೆ. ನಮ್ಮ ನಮ್ಮ ಪಾಲಿನ ಕರ್ತವ್ಯ ಮಾಡುತ್ತಿದ್ದೇವೆ. ಈ ಜಗತ್ತಿನ ಪ್ರತಿಯೊಂದು ವಸ್ತು ಜೀವಿಗಳಲ್ಲಿ ಪರಸ್ಪರ ವ್ಯತ್ಯಾಸವಿದೆ, ಆದರೆ ಎಲ್ಲವೂ ಸಮಾನ. ನಾವೆಲ್ಲರೂ ನಮ್ಮ ನಮ್ಮ ದೃಷ್ಟಿಯಲ್ಲಿ ದೊಡ್ಡವರು, ಆದರೆ ನಮ್ಮ ನಮ್ಮ ಕರ್ತವ್ಯವನ್ನ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಜಗತ್ತಿನಲ್ಲಿ ಯಾವುದೂ ಕೂಡ ಸಮಾನವಲ್ಲ. ಗಾಳಿಯ ಕೆಲಸವೇ ಬೇರೆ, ನೀರಿನ ಕೆಲಸವೇ ಬೇರೆ, ಆದರೆ ಎಲ್ಲರೂ ಸಮಾನ. ಹಾಗಾಗಿ ನಾವು ನಮ್ಮ ಪಾಲಿನ ಕರ್ತವ್ಯವನ್ನ ಮಾಡುತ್ತಾ ಇದ್ದೇವೆ ಎಂದು ಗಾಳಿ ಸಮಜಾಯಿಸಿಕೊಡ್ತದೆ. ನೀರು, ಆಹಾರ, ಮನೆ, ಉಡುಪು ಮತ್ತು ಗಾಳಿಯ ಮಾತುಗಳನ್ನು ಸನಿಹದಲ್ಲೇ ಕುಳಿತಿದ್ದ ವಿದ್ಯೆ ಒಪ್ಪಿಕೊಂಡು ತಲೆದೂಗಿತು. ಸ್ನೇಹಿತರ ಮಾತುಗಳಿಗೆ
ಸೇರಿಸಿ. ಗಾಳಿಯ ಮಾತನ್ನ, ಉಡುಪನ್ನ ಮಾತನ್ನ, ಮನೆಯ ಮಾತನ್ನ, ಆಹಾರ ಮಾತನಾಡಿದ್ದನ್ನ, ನೀರು ಹೇಳಿದ್ದನ್ನ ವಿದ್ಯೆ ಕೇಳಿಸಿಕೊಳ್ತಾ ಇತ್ತು. ಅಲ್ಲೇ ಹತ್ತಿರದಲ್ಲಿ ಕೂತಿತ್ತು. ಸ್ನೇಹಿತರ ಮಾತುಗಳಿಗೆ ತನ್ನ ಒಂದು ಮಾತನ್ನು ಸೇರಿಸಿತು. ಯಾರು? ವಿದ್ಯೆ ಒಂದು ಮಾತನ್ನ ಸೇರಿಸ್ತಿದೆ. ಏನು? ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಮಾತನ್ನು ನೀವೆಲ್ಲ ಕೇಳಿದ್ದೀರಲ್ಲ. ಅಂತೆಯೇ ಎಲ್ಲರೂ ವಿದ್ಯಾವಂತರಾಗಬೇಕು. ಆಗ ನಮ್ಮ ಬಾಯಿಂದ ಯಾವುದೇ ಅಹಂಕಾರದ ಮಾತುಗಳು. ಆದ್ದರಿಂದ ನಾವು ಹೇಳುವುದು ಒಂದೇ, ಎಲ್ಲರೂ ವಿದ್ಯಾವಂತರಾಗೋಣ, ಸಮಾನತೆಯಿಂದ ಬದುಕೋಣ. ಇವರೆಲ್ಲರ ಮಾತುಗಳ ನಮಗೆಲ್ಲ ಅಹಂಕಾರ ಯಾವುದೂ ಇರುವುದಿಲ್ಲ. ಹತ್ತಿರವೂ ಕೂಡ ಸುಳಿಯುವುದಿಲ್ಲ. ಹಾಗಾಗಿ ವಿದ್ಯೆ ಇದ್ದರೆ ಜ್ಞಾನವೂ ಬರ್ತದೆ, ಜ್ಞಾನದ ಜೊತೆಗೆ ಅಹಂಕಾರವೂ ಕೂಡ ಅಳಿಸಿ ಹೋಗ್ತದೆ. ಹಾಗಾಗಿ ತುಂಬಿದ ಕೊಡ ತುಳುಕುವುದಿಲ್ಲ ಅಂದ್ರೆ ನಾವು ಎನಿಸ್ಕೊಳ್ಬೇಕು, ಜ್ಞಾನವಂತನಾದವನಿಗೆ ಯಾವುದೇ ರೀತಿಯ ಒಂದು ಭಯವಿರುವುದಿಲ್ಲ, ಅಹಂಕಾರವೂ ಇರುವುದಿಲ್ಲ. ಜ್ಞಾನವಂತನಾಗಬೇಕಾದ್ರೆ ಅವನೇನಾಗಿರ್ಬೇಕು? ವಿದ್ಯಾವಂತನಾಗಿರ್ಬೇಕು, ವಿದ್ಯೆಯನ್ನ ಕಲಿತವನಾಗಬೇಕು. ಆಗ ಬಾಯಿಂದ ಯಾವುದೇ ಅಹಂಕಾರದ ಮಾತುಗಳು ತುಳುಕಲಾರವು. ಅಹಂಕಾರದ ಮಾತುಗಳು ಬರುವುದು ಅಸಾಧ್ಯ. ಯಾಕೆಂದ್ರೆ ಜ್ಞಾನವು ಅವನಲ್ಲಿ ಹೇಳುತ್ತದೆ ಸಮಾನತೆಯಿಂದ ಬದುಕೋಣ, ಎಲ್ಲರೂ ಒಟ್ಟಾಗಿ ಬದುಕೋಣ, ಹಾಗೂ ವಿದ್ಯೆಯನ್ನ ಕಲಿಯೋಣ ಎಂದು ವಿದ್ಯೆ ಎಲ್ಲರಿಗೂ ಹೇಳುತ್ತದೆ. ಈ ಬುದ್ಧಿವಾದವನ್ನ ಕೇಳಿದಂತಹ ಎಲ್ಲ ಸ್ನೇಹಿತರು ಹೌದು ಹೌದು ಎಂದು ಹೇಳುತ್ತಾ ಕೈ ಕೈ ಹಿಡಿದುಕೊಂಡು ಹಬ್ಬದ ಸಡಗರದಲ್ಲಿ ಪಾಲ್ಗೊಂಡವು. ಗುರುಪುರದಲ್ಲಿ ಹಬ್ಬ ನಡೀತಾ ಇತ್ತಲ್ಲ, ಆ ಹಬ್ಬದಲ್ಲಿ ನೀರು, ಗಾಳಿ, ಆಹಾರ, ಮನೆ, ಉಡುಪು, ಅದೇ ರೀತಿ ವಿದ್ಯೆಯೂ ಕೂಡ ಪಾಲ್ಗೊಂಡು ಖುಷಿಯಾಗಿ ಸಂಭ್ರಮ. ಯಾವ ಕೌಶಲ್ಯವನ್ನು ನಾವು ಗಳಿಸ್ತೇವೆ ಈ ಪಾಠದಿಂದ ನಾವು ಗಳಿಸಿಕೊಳ್ಳಬೇಕು. ಅದೇ ರೀತಿ ಸಾಮರ್ಥ್ಯ ಯಾವುದು? ಪರಿಚಿತ ವಸ್ತುಗಳನ್ನು ಕುರಿತು ಸಹಪಾಠಿಗಳನ್ನೇ ಮಾತನಾಡುವುದು ಅಥವಾ ಚರ್ಚಿಸುವುದು. ಈಗ ಇಲ್ಲಿ ಬರುವಂತಹ ವಿಷಯ ಗಾಳಿ. ನಮ್ಗೆಲ್ರಿಗೂ ಗೊತ್ತಿದೆ, ಗಾಳಿ, ನೀರು, ಆಹಾರ, ಉಡುಪು ಇವೆಲ್ಲ ಮಾತನಾಡುವುದಿಲ್ಲ. ಆದರೆ ಇಲ್ಲಿರುವಂತಹ ಕಥೆಯ ವಸ್ತುವನ್ನು ನಾವು ಕಲಿಬೇಕು ಅಂತ ಈ ಪಾಠ ನಿಮಗೆ ತಿಳಿಸ್ಕೊಡ್ತದೆ. ಅರ್ಥ ತಿಳಿಯಿರಿ. ಮೊಗ, ಮುಖ, ಸಂತೃಪ್ತಿ, ಸಂತೋಷ ಅಥವಾ ನೆಮ್ಮದಿ, ಶೃಂಗಾರ, ಸಿಂಗಾರ, ಸಂಭ್ರಮ, ಸಡಗರ, ಉಡುಪು, ಉಡುವ ಬಟ್ಟೆ ಅಥವಾ ನಾವು ಹಾಕಿಕೊಳ್ಳುವಂತಹ ಬಟ್ಟೆ, ಕೋರು, ಶುಭ ಕೋರು ಅಂದ್ರೆ ಬಯಸು, ದವಸ, ಕಾಳು, ಉತ್ಪಾದಿಸು, ತಯಾರಿಸು, ಸುಸ್ತಾಗು, ಆಯಾಸಗೊಳ್ಳು, ರೋಗರುಜಿನ, ಕಾಯಿಲೆ, ಪೌಷ್ಟಿಕ, ಪುಷ್ಟಿ ಕೊಡುವ, ಗಟ್ಟಿಮುಟ್ಟುತನ ಕೊಡುವ, ಕೆಲಸ. ವಿವರವಾಗಿ ತಿಳಿಯುವುದಾದ್ರೆ ಇಲ್ಲಿರುವ ಪದಗಳು: ತಳಿರು ತೋರಣ ಅಂದ್ರೆ ಮಾವಿನ ಅಥವಾ ಚಿಗುರೆಲೆಗಳಿಂದ ಮಾಡಿದಂತಹ ಮಾಲೆ. ನೀವೆಲ್ಲ ಹಬ್ಬದ ದಿನ ಕಟ್ತೀರಲ್ಲ, ಅದನ್ನೇ ತೋರಣ ಅನ್ನೋದು. ರಂಗೋಲಿ, ಹಿಟ್ಟು ಅಥವಾ ರಂಗೋಲಿ ಪುಡಿ ಈಗ ಸಿಗ್ತದೆ. ಆ ರಂಗೋಲಿ ಪುಡಿ ಮೊದಲಾದವುಗಳಿಂದ ನೆಲದ ಮೇಲೆ ಮೂಡಿಸಿದ ಚಿತ್ರ. ಗುಹೆ, ಹುಲಿಗಳಂತಹ ಪ್ರಾಣಿಗಳು ವಾಸಿಸುವ ಜಾಗ. ಬಿಲ,
ಮುಂದುವರಿಯುವುದನ್ನ ವಂಶಾಭಿವೃದ್ಧಿ. ಚಾವಡಿ ಗ್ರಾಮಸ್ಥರು ಪಂಚಾಯಿತಿ ಸೇರುವ ಸ್ಥಳ ಅಥವಾ ಗ್ರಾಮ ಕಚೇರಿ. ಎಲ್ಲ 5 ಸಮಸ್ತರು ಗ್ರಾಮಕ್ಕೆ ಸೇರಿದವರು ಸಭೆಯನ್ನ ಮಾಡುವಂತಹ ಸ್ಥಳವನ್ನ ಚಾವಡಿ ಅಂತ ಕರೀತಾರೆ. ಭೇಟಿಯಾಗೋಣ. ನಮಸ್ಕಾರ.